ಯಮಕನಮರಡಿ ಕ್ಷೇತ್ರದ ಪಾಶಾಪುರ ಗ್ರಾಮದಲ್ಲಿ ಇಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಹಿಳಾ ಘಟಕ ಹುಕ್ಕೇರಿ ಮತ್ತು ಮಹಾದೇವಿ ಮೆಮೋರಿಯಲ್ ಆಸ್ಪತ್ರೆ ಪಾಶಾಪುರ ಮತ್ತು ಎಚ್ಬಿಎನ್ ಪ್ರಕಾಶನ್ ಗೋಕಾಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ದತ್ತಾತ್ರೇಯ ಹಜ್ಜೆ ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ಹನುಮಂತರಾವ್ ಬಿ ನಾಗಪ್ಪಗೋಳ್ ಮುಖ್ಯೋಪಾಧ್ಯಾಯರು ಹಿಡ್ಕಲ್ ಡ್ಯಾಮ್, ಶ್ರೀಯುತ ಶೋಭಾ ಚಿಂಚಿ ಶಿಕ್ಷಕರು ಸೇಂಟ್ ತೆರೇಸಾ ಹೈಸ್ಕೂಲ್, ಅಬ್ದುಲ್ ಗಣಿ ದರ್ಗಾ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದ ವೈದ್ಯರುಗಳೆಂದರೆ ಡಾಕ್ಟರ್ ಸ್ಮಿತಾ ಪಾಟೀಲ್ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವಿನಾಯಕ್ ಹಜ್ಜೆ ವೈದ್ಯರು, ಡಾಕ್ಟರ್ ಶಿಲ್ಪಾ ವಿ ಹಜ್ಜೆ ವೈದ್ಯರು. ಸಂದರ್ಭದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಜಯಶ್ರೀ ಮತ್ತಿಕೊಪ್ಪ ಹಾಗೂ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಹೆಣ್ಣು ಮಕ್ಕಳ ರಕ್ಷಣೆ ನಿಮ್ಮೆಲ್ಲರ ಹೊಣೆ, ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಹೆಣ್ಣು ಮಗುವನ್ನು ಉಳಿಸಿ, ಹೆಣ್ಣಿಗೆ 21ನೇ ವಯಸ್ಸಿನವರೆಗೂ ಮದುವೆ ಮಾಡುವಂತಿಲ್ಲ, ಭ್ರೂಣಲಿಂಗ ಪತ್ತೆ ಅಪರಾಧವಾಗಿದೆ, ಬಲಿಷ್ಠ ಸಮಾಜಕ್ಕೆ ಹೆಣ್ಣು ಪ್ರಮುಖ ಪಾತ್ರ ವಹಿಸ್ತಾಳೆ ಅಂತ ಹೇಳುವ ಮೂಲಕ ಅತಿಥಿಗಳು ಮಾತನಾಡಿದರು. ಅತ್ಯಾಧುನಿಕ ಯಂತ್ರೋಪಕರಣಗಳಿಂದ ಮಹಾದೇವಿ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ತಪಾಸಣಾ ಶಿಬಿರವನ್ನು ವೈದ್ಯರು ಹಾಗೂ ಸಿಬ್ಬಂದಿಗಳ ವರ್ಗದವರಿಂದ ಯಶಸ್ವಿಯಾಗಿ ನಡೆಸಿಕೊಳ್ಳಲಾಯಿತು. ಹಾಗೂ ಮಹಾದೇವಿ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯಗಳು ದೊರೆಯುತ್ತವೆ. ಇದರ ಸದುಪಯೋಗವನ್ನು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಪಾಶಾಪುರ. ಇಂತಹ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ನೀಡುವುದರ ಮುಖಾಂತರ ಅವಳನ್ನು ಸರಿಸಮಾನವಾದ ರೀತಿಯಲ್ಲಿ ಕಾಣಲು ಆಚರಿಸುವ ಮಹಿಳಾ ದಿನಾಚರಣೆಯೇ ಹಬ್ಬವೇ. ಮಹಿಳಾ ದಿನಾಚರಣೆ ದೇವಿ ಮೆಮೋರಿಯಲ್ ಆಸ್ಪತ್ರೆ ಪಾಶಾಪುರ ಮತ್ತು ಎಚ್ಬಿಎನ್ ಪ್ರಕಾಶ್ ಗೋಕಾಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ವಿಶೇಷವಾಗಿ ಮಹಿಳಾ ದಿನಾಚರಣೆಯ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದೆ. ಎಲ್ಲರಿಗೂ ಸ್ವಾಗತಿಸಲು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಉಪಾಧ್ಯಕ್ಷರಾದಂತಹ ವಿದ್ಯಾ ನಾಗನಾಥ್ ಅವರು ವೇದಿಕೆಗೆ ಬರ ನಮ್ಮ ನೆನಪಿನ ಕ್ರಾಂತಿ ಸರ್ವೆ. ವಿಶೇಷವಾಗಿ ಆರೋಗ್ಯ ತಪಾಸಣಾ ಶಿಬಿರ ಇದು ಒಂದು ಸ್ವಲ್ಪ ಪ್ರಚಾರದ ಕೊರತೆ ಅಂತ ಎದ್ದು ಕಾಣ್ತಾ ಇದೆ. ನಾವು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಂಗೆ ಆಗಿದ್ದಿಲ್ಲ. ಇದಕ್ಕೆ ಬರ್ಬೋದು ಆ ಸಮಸ್ಯೆ ಅನ್ಸಾಕಿಲ್ಲ. ಇವತ್ತು ಈ ಇದರ ಒಂದು ಸಹಕಾರದಿಂದ ಇವತ್ತಿನ ದಿನ ಇಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ಗಣಿ ದರ್ಗಾ ಇವರು ಸಚಿವರ ಆಪ್ತರಾಗಿರುವಂಥ ಇವರು ಈ ಒಂದು ಈ ಕಾರ್ಯಕ್ರಮಕ್ಕೆ ಸರಿ ಇವರನ್ನು ಸ್ವಾಗತ. ಜೊತೆಗೆ ಹಾಗೂ ಶ್ರೀಮತಿ ಶೋಭಾ ಚಿಂಚಿ ಮೇಡಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮೊನ್ನೆ ಕೇಳಿದಾಗ ನಾವು ಆಸ್ಪತ್ರೆ ಇಡ್ಕೊಂಡು ಡ್ಯಾಮ್ದಲ್ಲಿ ಮಾಡ್ತೇವೆ ಅಂದಿದ್ರು. ಅಲ್ಲಿ ಆಸ್ಪತ್ರೆಗೆ ಅಲ್ಲಿ ಕೇವಲ ವೈದ್ಯಾಧಿಕಾರಿಗಳು ಬಂದರೆ ಕೇವಲ ನೋಡಿಬಿಡೋದು ಅಷ್ಟೇ ಆಗ್ತಿತ್ತು. ಇಲ್ಲಿ ಆದರೆ ಕೆಲವು ಇನ್ಸ್ಟ್ರೂಮೆಂಟ್ಗಳು ಇರ್ತಾವೆ, ಸ್ಕ್ಯಾನಿಂಗ್ ಇರ್ತದೆ, ಯೂತ್ ಲಾಭಗಳನ್ನು ಪಡ್ಕೋಬಹುದು ಅನ್ನೋ ಉದ್ದೇಶದಿಂದ ನಮ್ಮನ್ನು ಇಲ್ಲೇ ನಾವು ಬರ್ಮಾಡ್ಕೊಂಡಿದ್ದೀವಿ. ಅದರ ಲಾಭವನ್ನು ಸಹಿತ ಜನರಿಗೆ ಮುಗಿಸುವಂಥ ಕಾರ್ಯ ಆಗಬೇಕು.
ಅದೇ ರೀತಿ ಎಲ್ಲ ನೀವು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಈ ಮೂರು ಸಹಯೋಗದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ಅತಿಥಿ ಸ್ಥಾನ ಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಹನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಹಾಗೂ ಸಹೋದರಿಯರು, ಇಲ್ಲಿ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಮಹಿಳೆ. ಹಾಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ಹಾಗೆ ಇವತ್ತಿನ ಆಚರಣೆ ಒಂದು ವಿಶೇಷವಾಗಿರ್ತಕ್ಕಂಥ ಆಚರಣೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಮಹಿಳಾ ದಿನಾಚರಣೆ ತರ ಮಾಡ್ಕೊಂಡು ಎಲ್ಲೇ ಒಂದು ಅವ್ರ ತಲೆಯಲ್ಲಿ ಬಂತು. ಹಾಗಾಗಿ ಜಯಶ್ರೀ ಮೇಡಮ್ ಅವರು ನಾನು ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ದಿವಸ ಉಚಿತವಾಗಿ ಶಿಕ್ಷಕ ಸ್ಪೆಷಲ್ ಅಂತ ಹೇಳ್ಬೋದು. ಮತ್ತೆ ಹೇಳ್ತಾರೆ, ಹೆಣ್ಣೊಂದು ಕಲಿತರೆ ಊರೊಂದು ಕಲಿತಂತೆ. ಒಂದು ಸದೃಢವಾದ ಮಹಿಳೆ ಒಬ್ಬ ಮನೆಯೊಳಗಿದ್ರಪ್ಪ ಅಂತಂದ್ರೆ ಆ ಒಂದು ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನಾಗಿ ತೆಗೆದುಕೊಂಡು ಎಲ್ಲರಿಗೂ ಕೂಡ